ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಖಾತೆಗಾಗಿ ಖ್ಯಾತೆ ನಡೀತಾ ಇದೆ. ಆಲ್ರೆಡಿ ಡಿಕೆ ಸಂಪುಟಕ್ಕೆ 13 ಜನ ಸೇರ್ಪಡೆಯಾಗಿದ್ದಾರೆ. ಇನ್ನು 20 ಜನರಿಗೆ 60 ಜನ ಈಗ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಈಗ ಶಾಸಕರಷ್ಟೇ ಅಲ್ಲ, ಶಾಸಕರ ಬೆಂಬಲಿಗರು ಕೂಡ ನೇರವಾಗಿ ಸಿಎಂನೇ ಭೇಟಿಯಾಗುವಂತಹ ಕೆಲಸಕ್ಕೆ ಈಗ ಮುಂದಾಗ್ತಾ ಇದ್ದಾರೆ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸಂಪುಟ ಒಂದು ದರ್ಜೆಗೆ ಸಾಕಷ್ಟು ಜನ ಈಗ ಕಸರತ್ತನ್ನು ಮಾಡ್ತಾ ಇದ್ದಾರೆ. ನಮ್ಮನ್ನು ಸಂಪುಟಕ್ಕೆ ಸೇರಿಸ್ಕೊಳ್ಳಿ ಅಂತ ಕಾಂಗ್ರೆಸ್ನ ಹಿರಿಯ ಶಾಸಕರು ದುಂಬಾಲನ್ನು ಬೀಳ್ತಾ ಇದ್ದಾರೆ. ಈಗ ಆ ಸಾಲಲ್ಲಿ ವಿಜಯಾನಂದ ಕಾಶಪ್ಪನವರ್ ಅವರ ಬೆಂಬಲಿಗರು ಈಗ ಆಗ್ರಹಿಸ್ತಾ ಇದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಅವರನ್ನ 500ಕ್ಕಿಂತ ಹೆಚ್ಚು ಬೆಂಬಲಿಗರು ಇವತ್ತು ಭೇಟಿಯನ್ನು ಮಾಡಿದ್ರು. ಜೊತೆಗೆ ನಮ್ಮ ನಾಯಕರಾಗಿರುವಂತಹ ವಿಜಯಾನಂದ ಕಾಶಪ್ಪನವರಿಗೆ ಸಂಪುಟದಲ್ಲಿ ಅವರಿಗೆ ಸ್ಥಾನ ಕೊಡಬೇಕು, ಅವರು ಕೂಡ ಕಾಂಗ್ರೆಸ್ ಪಕ್ಷದ ಹಿರಿಯ ಶಾಸಕರು, ಸಾಕಷ್ಟು ಕಾಂಗ್ರೆಸ್ಗೋಸ್ಕರ ದುಡಿದಿದ್ದಾರೆ ಅನ್ನುವಂತಹ ಲೆಕ್ಕಾಚಾರವನ್ನು ಇಟ್ಕೊಂಡು ಇವತ್ತು 500ಕ್ಕಿಂತ ಹೆಚ್ಚು ಜನ ಬೆಂಬಲಿಗರು ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿಯಾದರು. ಗೃಹ ಕಚೇರಿ ಕೃಷ್ಣದಲ್ಲಿ ಸಿಎಂ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿಯಾಗಿ ಮನವಿಯನ್ನು ಸಲ್ಲಿಕೆ ಮಾಡಿದ್ದಾರೆ, ಆಗ್ರಹಿಸ್ತಾ ಇದ್ದಾರೆ. ಆಲ್ರೆಡಿ ಸಂಪುಟಕ್ಕೆ ಸೇರ್ಪಡೆಯಾಗಿರುವಂತಹ 13 ಜನ ಸಚಿವರಲ್ಲೇ ಸಾಕಷ್ಟು ಅಸಮಾಧಾನಗಳಿದ್ದಾವೆ. ಸಿಕ್ಕಿರುವ ಖಾತೆಯನ್ನು ನಮಗೆ ಆ ಖಾತೆ ಬೇಡ, ನಮಗೆ ಬೇರೆ ಖಾತೆ ಕೊಡಿ ಅಂತ KH ಮುನಿಯಪ್ಪ, ಕೃಷ್ಣ ಬೈರೇಗೌಡ, ಇನ್ನು ರಾಮಲಿಂಗಾರೆಡ್ಡಿ ಸೇರಿದಂತೆ ಸಾಕಷ್ಟು ಜನ ಒಂದು ಕಡೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಇನ್ನು ಉಳಿದಿರುವಂಥದ್ದು 20 ಸ್ಥಾನ BJP ಮತ್ತು JDSನಿಂದ ಒಂದಿಷ್ಟು ಆಮಿಷಗಳನ್ನು ಒಡ್ಡಿ 2023ರ ಚುನಾವಣೆಯಲ್ಲಿ ಕರ್ಕೊಂಡ್ಬಂದಿದ್ರು. ಅದರಲ್ಲಿ ಲಕ್ಷ್ಮಣ್ ಸವದಿ ಇದ್ದಾರೆ, ಇನ್ನು ಈ ಕಡೆಯಿಂದ JDSನಿಂದ ಶಿವಲಿಂಗೇಗೌಡರು ಇದ್ದಾರೆ. ಅವರಿಗೆ ಏನಾದರೂ ಸ್ಥಾನ ಸಿಗ್ತದಾ ಅನ್ನುವಂಥದ್ದು ಕೂಡ ಈಗ ಭಾಳ ಚರ್ಚೆ ಆಗ್ತಾ ಇದೆ. ಜೊತೆಗೆ ಇನ್ನು ಲಿಂಗಾಯತ ಕೋಟದಡಿ ನಮಗೊಂದು ಅವಕಾಶ ಕೊಡಬೇಕು ಅಂತ ವಿಜಯಾನಂದ ಕಾಶಪ್ಪನವರು ಈ ಹಿಂದೆ ಸಿದ್ದರಾಮಯ್ಯನವರ ಸಂಪುಟದಲ್ಲೂ ಕೂಡ ಸಾಕಷ್ಟು ಬೇಡಿಕೆಯನ್ನು ಇಟ್ಟಿದ್ದರು. 2.5 ವರ್ಷ ಆದಮೇಲೆ ಸರ್ಕಾರ ಏನಾದರೂ 2.5 ವರ್ಷ ಆದಮೇಲೆ ನಾಯಕತ್ವ ಬದಲಾವಣೆ ಏನಾದರೂ ಆಗೋದಾದರೆ ನನಗೊಂದು ಅವಕಾಶ ಕೊಡಿ ಅಂತ ಈ ಹಿಂದೆ ಕೂಡ ವಿಜಯಾನಂದ ಕಾಶಪ್ಪನವರು ಡಿಮ್ಯಾಂಡನ್ನು ಇಟ್ಟಿದ್ದರು. ಅದ್ರ ಜೊತೆ ಸಾಕಷ್ಟು ಜನ ಡಿಮ್ಯಾಂಡನ್ನು ಇಟ್ಟಿದ್ದಾರೆ. ಈ ಸಮಾನ ಮನಸ್ಕ ಶಾಸಕರು ಸಭೆಯನ್ನು ಮಾಡಿದರು ವಿಧಾನಸಭೆಯಲ್ಲಿ. ಅದಾದಮೇಲೆ ದೆಹಲಿಗೂ ಕೂಡ ಮಾಹಿತಿಯನ್ನು ಮುಟ್ಟಿಸಿದ್ರು. ಅದರಲ್ಲಿ ಭಾಳ ಮುಖ್ಯವಾಗಿ ಅಶೋಕ್ ಪಟ್ಟಣ್ ಇರ್ಬೋದು ಮತ್ತು ವಿಜಯಾನಂದ ಕಾಶಪ್ಪನವರು ಇರ್ಬೋದು, ಸಾಕಷ್ಟು ಜನ ಹಿರಿಯ ಶಾಸಕರೆಲ್ಲ ಸೇರಿ ಸಭೆಯನ್ನು ಮಾಡಿ ಒಂದು ಒಮ್ಮತದ ನಿರ್ಧಾರಕ್ಕೆ ಬಂದಿದ್ದರು. ನಾವೆಲ್ಲರೂ ಕೂಡ ಒಂದು ಗಟ್ಟಿ ಧ್ವನಿಯಲ್ಲಿ ಮಾತಾಡಬೇಕು, ನಾವು 2 ಟರ್ಮ್ 3 ಟರ್ಮ್ 4 ಟರ್ಮ್ ಎಲ್ಲ ಗೆದ್ದಂಥ ಶಾಸಕರಿದ್ದೀವಿ, ಹಾಗಾಗಿ ನಮಗೆ ಈಗೊಂದು ಅವಕಾಶ ಕೊಡಿ, ನಾವು ಕೂಡ ಪಕ್ಷಕ್ಕೋಸ್ಕರ ದುಡಿದಿದ್ದೀವಿ ಅಂತ ಸಾಕಷ್ಟು ಹೈಕಮಾಂಡ್ ಅಂಗಳಕ್ಕೂ ಹೋಗಿದ್ದರು. ಹೈಕಮಾಂಡ್ ನಾಯಕರ ಗಮನ ಸೆಳೆಯುವಲ್ಲೂ ಕೂಡ ಕೆಲವೊಂದಿಷ್ಟು ಶಾಸಕರು ಪ್ರಯತ್ನ ಕೂಡ ಮಾಡಿದರು. ಅದರಲ್ಲಿ ಬೇಳೂರು ಗೋಪಾಲಕೃಷ್ಣ ಕೂಡ ಸೇರಿಕೊಂಡಿದ್ದರು. ಜೊತೆಗೆ ಈಗ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಸಾಕಷ್ಟು ಜನ ಸಚಿವರಾದವರು ಈಗ ಮತ್ತೆ ಡಿ ಕೆ ಸಂಪುಟಕ್ಕೆ ಸೇರ್ಪಡೆಯಾಗಲಿಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಅದರಲ್ಲಿ ಇನ್ನು ಮಹಿಳಾ ಕೋಟದಡಿ ಯಾರಿಗೆ ಕೊಡ್ತಾರೆ ಅನ್ನುವಂಥದ್ದು ಸಾಕಷ್ಟು ಈಗ ಚರ್ಚೆ ಆಗ್ತಾ ಇರುವಂಥದ್ದು. ಒಂದು ಕಡೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರಿಗೆ ಕೊಡ್ತಾರಾ ಅಥವಾ ಬೇರೆ ಇನ್ಯಾರನ್ನಾದರೂ ಆಯ್ಕೆ ಮಾಡ್ತಾರಾ? ಇನ್ನು ಜಮೀರ್ ಅಹ್ಮದ್ ಕೂಡ ಸಾಕಷ್ಟು ಸಂಪುಟಕ್ಕೆ ಸೇರ್ಪಡೆ ಆಗಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. ಈ ಎಲ್ಲ ಬೆಳವಣಿಗೆಗಳ ನಡುವೆ ಈಗ ಶಾಸಕರು ಈಗ ಹೋಗಿ ದುಂಬಾಲು ಬೀಳ್ತಾ ಇಲ್ಲ. ಶಾಸಕರ ಪರವಾಗಿ 500-600 ಜನ ಅವರ ಬೆಂಬಲಿಗರು ಈಗ ಹೋಗಿ ಸಾಕಷ್ಟು ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ನಮ್ಮ ನಾಯಕರಿಗೆ ಒಂದು ಅವಕಾಶ ಮಾಡಿಕೊಡಿ, ಸಂಪುಟಕ್ಕೆ ಸೇರಿಸ್ಕೊಳ್ಳಿ ಅಂತ ಈ ರೀತಿಯಾದಂಥ ಮಾತುಗಳು ಈಗ ಬಲವಾಗಿ ಕೇಳಿ ಬರ್ತಾ ಇದ್ದಾವೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ಡಿ ಕೆ ಶಿವಕುಮಾರ್ ಅವ್ರನ್ನ ವಿಜಯಾನಂದ ಕಾಶಪ್ಪನವರ ಬೆಂಬಲಿಗರು ಭೇಟಿಯಾಗಿರುವಂಥದ್ದು ಕೂಡ ಇಲ್ಲಿ ನೀವು ಗಮನಿಸ್ತಾ ಇದ್ದೀರಾ. ಇನ್ನು ವಿಜಯಾನಂದ ಕಾಶಪ್ಪನವರ ಬೆಂಬಲಿಗರು ಸಾಕಷ್ಟು ಈಗ ದುಂಬಾಲು ಬೀಳ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರಿಗೆ ರಿಕ್ವೆಸ್ಟನ್ನು ಮಾಡಿದರು. ಈ ಹಿಂದೆ ಕೂಡ KH ಮುನಿಯಪ್ಪ ಪರವಾಗಿ ಸಾಕಷ್ಟು ಹೋರಾಟಗಳು ಮಾಡಿದರು, ಪ್ರತಿಭಟನೆಗಳನ್ನು ಮಾಡಿದರು. ನಮ್ಮ ನಾಯಕ KH ಮುನಿಯಪ್ಪ ಅವರಿಗೆ ನೀವು ಆಹಾರ ಖಾತೆ ಒಂದು ಖಾತೆಯನ್ನು ಕೊಟ್ಟಿದ್ದೀರಲ್ವಾ, ಅದು ಬೇಡ, ಅವ್ರು ಏನು ಇಷ್ಟಪಟ್ಟಿದ್ದಾರೆ ಸಮಾಜ ಕಲ್ಯಾಣ ಖಾತೆ ಸಚಿವರು ಆಗಿ ಅವರು ಮುಂದುವರಿಬೇಕು ಅಂತಿದ್ದಾರೆ, ಆ ಖಾತೆಯನ್ನು ಕೊಡಿ ಅವರಿಗೆ, ಅಥವಾ ಅವರು ಕೃಷಿ ಇಲಾಖೆ ಮೇಲೂ ಸಾಕಷ್ಟು ಇಂಟ್ರೆಸ್ಟನ್ನು ತೋರಿಸಿದರು. ಇನ್ನು ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರಿನವರೇ 8 ಬಾರಿ ಶಾಸಕರಾದಂಥವರು, ಅವರು ಕೂಡ ನನಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಸಚಿವ ಆಗಲಿಕ್ಕೆ ನನಗೆ ಭಾಳ ಇಷ್ಟ ಇದೆ, ನನಗೆ ಆ ಖಾತೆ ಬೇಕು ಅಂತ ಹೇಳಿಬಿಟ್ಟು ಅವರು
ಸಂಪುಟಕ್ಕೆ ಸೇರ್ಪಡೆಯಾಗಿ 24 ಗಂಟೆ ಒಳಗಡೆ ರಾಜೀನಾಮೆ ಕೊಟ್ಟು ಮೊಬೈಲೆಲ್ಲ ಸ್ವಿಚ್ ಆಫ್ ಮಾಡ್ಕೊಂಡಿದ್ರು. ಈಗ ಕಾಂಗ್ರೆಸ್ನ ಹಿರಿಯ ಶಾಸಕರುಗಳು, ಹಿರಿಯ ಸಚಿವರುಗಳೇ ಈ ರೀತಿಯಾದಂತಹ ವರ್ತನೆಯನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ಜನ ಹೊಸಬ್ರು ಇದ್ದಾರಲ್ವಾ, ಅವ್ರಿಗೆ ಏನು ಮಾಡ್ತಾರೆ ಅಂತ. ಯಾಕಂದರೆ ಈಗ 13 ಜನ ಸಂಪುಟಕ್ಕೆ ಏನು ಸೇರ್ಪಡೆಯಾಗಿದ್ದಾರಲ್ಲ, ಜಾತಿ ಲೆಕ್ಕಾಚಾರದಲ್ಲಿ ಈಗ ಸಂಪುಟಕ್ಕೆ ಸೇರ್ಪಡೆಯಾಗಿದ್ದಾರೆ. ಇನ್ನು ಸಮುದಾಯವಾರು ಕೊಡಬೇಕಾಗ್ತದೆ, ಜೊತೆಗೆ ಕ್ಷೇತ್ರವಾರು ಕೊಡಬೇಕಾಗ್ತದೆ, ಅದು ಭಾಳ ಮುಖ್ಯ ಆಗ್ತದೆ. ಹಾಗಾಗಿ ಇನ್ನು ಉಳಿದಿರುವಂಥದ್ದು 20 ಸ್ಥಾನಗಳು, 60ಕ್ಕಿಂತ ಹೆಚ್ಚು ಜನ ಈಗ ಲಾಬಿಯನ್ನು ಮುಂದುವರಿಸ್ತಾ ಇದ್ದಾರೆ. ಅದರಲ್ಲಿ ಈಗ ಬಹಳ ಮುಖ್ಯವಾಗಿ ಒಕ್ಕಲಿಗ, ಲಿಂಗಾಯತ, ಕುರುಬ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲ್ಪಸಂಖ್ಯಾತ ಮತ್ತು ಕ್ರಿಶ್ಚಿಯನ್ ಕಮ್ಯುನಿಟಿ, ಹೀಗೆ ಒಂದಿಷ್ಟು ಜಾತಿ ಲೆಕ್ಕಾಚಾರದಲ್ಲಿ ಅಳೆದು ತೂಗಿ 13 ಜನರನ್ನು ಈಗ DK ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೊಂಡಿದ್ದಾರೆ. ಇನ್ನು 20 ಸ್ಥಾನಗಳಿಗೆ ಸಾಕಷ್ಟು ಕಸರತ್ತುಗಳು ಈಗ ನಡೀತಾ ಇದ್ದಾವೆ. ಒಂದು ಕಡೆ ಈಗ ಉತ್ತರ ಕರ್ನಾಟಕದ ಪ್ರಭಾವಿ ನಾಯಕರಾಗಿ ಕೂಡ ಗುರುತಿಸಿಕೊಂಡಿರುವಂತಹ ವಿಜಯಾನಂದ ಕಾಶ್ಯಪ್ಪನವರು, ಜೊತೆಗೆ ಇತ್ತೀಚೆಗೆ ಸಾಕಷ್ಟು ಬೇರೆ ಬೇರೆ ಹೋರಾಟಗಳಿಂದ ಕೂಡ ಈಗ ಗಮನ ಸೆಳೆದಿದ್ರು. ಜೊತೆಗೆ ನಮ್ಮನ್ನ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಬೇಕು ಅಂತ ಶಾಸಕರಿಗಿಂತನೂ ಹೆಚ್ಚಾಗಿ ಅವರ ಬೆಂಬಲಿಗರು 500ರಿಂದ 600 ಜನ ಇವತ್ತು DK ಶಿವಕುಮಾರ್ ಅವರನ್ನು ಕೂಡ ಭೇಟಿಯಾದರು. CM DK ಶಿವಕುಮಾರ್ ಅವರಿಗೆ ಮನವಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಯಾಕಂದರೆ ಇವರೆಲ್ಲರೂ ಕೂಡ 2-3 ಟರ್ಮು ವಿನ್ ಆದಂಥವರು, ಸಾಕಷ್ಟು ರಾಜಕೀಯದಲ್ಲಿ ಪಳಗಿದವರು, ಜೊತೆಗೆ ಕಾಂಗ್ರೆಸ್ನ ಹಿರಿಯ ಶಾಸಕರಾಗಿ ಗುರುತಿಸಿಕೊಂಡಿದ್ದರು. ಮತ್ತು ವಿಜಯಾನಂದ ಕಾಶ್ಯಪ್ನವರು ಸೇರಿದಂತೆ ಸಾಕಷ್ಟು ಕಾಂಗ್ರೆಸ್ನ ಹಿರಿಯ ಶಾಸಕರ ಮತ್ತೊಂದು ಒಂದು ದುಃಖ ದುಮ್ಮಾನ ಅಂದರೆ, ಈ ಹಿಂದೆ ಸಚಿವರು ಯಾರ್ಯಾರಾಗಿದ್ರಲ್ಲ ಅವರೆಲ್ಲ ನಮ್ಮ ಮಾತು ಕೇಳಲ್ಲ ಅಂತ ಶಾಸಕರುಗಳು ಒಂದು ಆತಂಕವನ್ನು ಆಗಾಗ ವ್ಯಕ್ತಪಡಿಸ್ತಾ ಇದ್ರು. ಹಾಗಾಗಿ ನಮಗೊಂದು ಸಚಿವ ಸ್ಥಾನ ಕೊಡಿ, ನಾವೇನು ಅಂತ ನಾವು ಮಾಡಿ ತೋರಿಸ್ತೀವಿ, ನಮಗೂ ಕೂಡ ಕೆಲಸ ಕಾರ್ಯ ಮಾಡಲಿಕ್ಕೆ ಬರ್ತದೆ, ನಮ್ಗೆ ಅವಕಾಶ ಕೊಟ್ಟರೆ ನಾವು ಕೂಡ ಒಂದು ಸಂಪುಟಕ್ಕೆ ಸೇರ್ಪಡೆಯಾಗಿ ಒಂದು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡ್ತೀವಿ ಅಂತ ಒಂದಿಷ್ಟು ರಿಕ್ವೆಸ್ಟನ್ನು ಮಾಡ್ತಾ ಇದ್ದಾರೆ. ಈಗ ಸಚಿವರ ಒಂದು ಲಾಬಿ ಒಂದು ಕಡೆ ಆದರೆ, ಈ ಹಿರಿಯ ಶಾಸಕರ ಲಾಬಿ ಮತ್ತೊಂದು ಕಡೆಗೆ ಮುಂದುವರಿತಾ ಇದೆ. ಸಚಿವರ ಶಾಸಕರ ಬೆಂಬಲಿಗರು ಮತ್ತಷ್ಟು ಅವರವರ ನಾಯಕರ ಪರವಾಗಿ ಸಾಕಷ್ಟು ಈಗ ಹೋರಾಟಗಳನ್ನು ಮುಂದುವರಿಸ್ತಾ ಇದ್ದಾರೆ.